ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ವಿಡಿಯೋ. ಇವತ್ತೇನಂತಂದರೆ ಇವತ್ತೊಂದು ಫಂಕ್ಷನ್ಗೆ ಹೋಗೋದೈತೆ. ಮದುವೆಗೆ ಹೋಗೋದಕ್ಕಾಗಲ್ಲ ಅಂತ ಹೇಳಿ ರಿಸೆಪ್ಷನ್ಗೆ ಹೋಗೋಣ ಅಂತ ಹೇಳಿ. ಅಂದರೂ ಹತ್ರದಲ್ಲೂ ಅಲ್ಲ ಅದು ಮದುವೆ. ತುಂಬ ನಾವು ಇರೋದಕ್ಕೆ ಒಂದು 2 ಅವರ್ಸ್ ಆಗುತ್ತೆ ಮೈಸೂರಲ್ಲಿರೋದು. ಹಾಗಾಗಿ ರಿಸೆಪ್ಷನ್ಗೆ ಹೋಗಿ ಬರೋಣ ಅಂತ ಅಂದ್ಕೊಂಡಿದ್ದೀವಿ. ನಾಳೆ ಹೋಗೋದಕ್ಕಾಗಲ್ಲ ಅಂತ ಹೇಳಿ ಇವತ್ತೇ ಹೋಗ್ತಿದ್ದೀವಿ. ಅದಕ್ಕೆ ಬೇಗ ಗೆಟ್ ರೆಡಿ ವಿತ್ ಮೀ ಮಾಡೋಣ ಅಂತೇಳಿ ಈ ಅರ್ಜೆಂಟಲ್ಲೂ ಕೂಡ ವಿಡಿಯೋ ಮಾಡ್ತಿದ್ದೀನಿ. ಇವಾಗ ತಾನೇ ಫ್ರೆಶ್ ಅಪ್ ಆಗಿ ಬಂದು ವಿಡಿಯೋ ಮಾಡ್ಕೋಬೇಕಲ್ಲ ಅಂತ ಹೇಳಿ ಬೇಗ ಕ್ಯಾಮ್ರಾ ಆನ್ ಮಾಡಿ ಇಟ್ಟಿದ್ದೀನಿ. ಬೇಗ ಗೆಟ್ ರೆಡಿ ವಿತ್ ಮೀ ಮಾಡೋಣ. ಇವತ್ತು ನಾನು ಈ ಸ್ಯಾರಿ ಹಾಕೋತಿದ್ದೀನಿ. ಆ್ಯಕ್ಚುಲಿ ನಾನು ಒಂದೇ ಟೈಮ್ ಹಾಕಿರೋದು ನನ್ನ ಫೇವ್ರೇಟ್ ಸ್ಯಾರಿ. ರಿಸೆಪ್ಷನ್ಗಲ್ವ ನೈಟ್ ಟೈಮ್ಗೆ ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳಿ ಈ ಸ್ಯಾರಿ ಹಾಕೋತಿದ್ದೀನಿ. ಇಷ್ಟು ಇವಾಗ ಫಸ್ಟ್ ಜ್ಯುವೆಲರಿ ಹಾಕೊಬಿಡ್ತೀನಿ. ನಾನು ಮೇಲೆ ವೀಡಿಯೋ ಮಾಡೋಕ್ಕಾಗಲ್ಲ ನಮ್ಮ ಹಸ್ಬೆಂಡ್ ಮೇಲೆ ಅಂತ ಇವಾಗಲೇ ಮಾಡ್ಕೋತಿದ್ದೀನಿ. ನಾನು ಸಿಂಪಲಾಗಿ ರೆಡಿ ಆಗೋಣ ಅಂತ ಅಂದ್ಕೊಂಡಿದ್ದೀನಿ. ಜಸ್ಟ್ ನೆಕ್ ಚೈನ್ ಹಾಕೋತೀನಿ ಅಂತ. ಇಷ್ಟೇ ಇದು. ಮತ್ತು ಇಯರಿಂಗ್ಸ್ ಹಾಕೊಳ್ಳೋಣ ಅಂದ್ಕೊಂಡಿದ್ದೀನಿ. ಪುಟಾಣಿ ಇದೇ ಸಾಕು. ಆ್ಯಕ್ಚುಲಿ ನಾನು ಆರ್ಟಿಫಿಷಿಯಲ್ ಇಯರಿಂಗ್ಸ್ ಹಾಕ್ಕೊಳ್ಳೋಣ ಅಂದ್ಕೊಂಡೆ. ಮೇಲೆ ಅನ್ನಿಸ್ತು ಹೆವಿ ಇಯರಿಂಗ್ಸ್ ಇವಾಗ ಹಾಕೊಂಡೋದ್ರೆ ನಂಗೆ ಅಲ್ಲಿವರೆಗೂ 2 ಅವರ್ಸ್ ಜರ್ನಿ ಮಾಡಬೇಕಲ್ಲ, ಅಲ್ಲಿವರೆಗೂ ವೆಯ್ಟ್ ತಡಿಯೋಕ್ಕಾಗಲ್ಲ, ಕಿವಿ ನೋವಾಗುತ್ತೆ ಅಂತ ಹೇಳಿ, ಮತ್ತು ಪಾಪು ಇರೋದ್ರಿಂದ ಅದೆಲ್ಲ ಇಲ್ಲಿ ಇಂಪಾಸಿಬಲ್ ಅನಿಸ್ತದೆ ಅವೆಲ್ಲ ಕ್ಯಾರಿ ಮಾಡೋದು. ಅದಕ್ಕಾಗಿ ಸಿಂಪಲ್ಲಾಗಿ ಈ ಥರ ಇಯರಿಂಗ್ಸ್ ಹಾಕೋತಿದ್ದೀನಿ. ಇಷ್ಟೇ ಸಾಕು ಅನ್ಸುತ್ತೆ. ಬಟ್ ಆಲ್ಮೋಸ್ಟ್ ಫ್ಯಾನ್ಸಿ ಸ್ಯಾರಿಗೆಲ್ಲವ, ಡಿಸೈನರ್ ಸ್ಯಾರಿಗಳಿಗೆಲ್ಲ ಹೆವಿ ಇಯರಿಂಗ್ಸೇ ಲುಕ್ಕಾಗಿ ಕಾಣಿಸೋದು. ಏನು ಇದೆ ಸಾಕು ಅನ್ನಿಸ್ತು. ನೋಡೋಣ, ಮ್ಯಾಚ್ ಆಗಿಲ್ಲ ಅಂದರೆ ಹೋಗೋಣ ಚೇಂಜ್ ಮಾಡ್ತೀನಿ. ಸ್ಯಾರಿ ಹಾಕೊಂಡ್ಮೇಲೆ ನೋಡ್ತೀನಿ, ಚೆನ್ನಾಗಿ ಕಾಣಿಸಿರೋ ಓಕೆ, ಚೆನ್ನಾಗಿ ಕಾಣಿಸಿಲ್ಲ ಅಂದರೆ ಚೇಂಜ್ ಮಾಡೋದು ಹೋಗೋಣಾಗ. ಫಿಂಗರ್ಸ್, ಈ ಫಿಂಗರ್ ರಿಂಗ್ಸ್ ಏನು ಗೊತ್ತಾ, ನಂಗೆ ತುಂಬ ಇಷ್ಟ ಆಗಿ ತಗೊಂಡೆ. ಸಖತ್ ಇಷ್ಟ ಆಯಿತು. ಏನೋ ಒಂಥರ ಸೂಪರ್ ಆಗೈತೆ. ಈ ಡಿಸೈನ್ ನೋಡೇ ತಗೊಂಡು ಚೆನ್ನಾಗಿದೆ ಅಂತ ಹೇಳಿ. ಫಸ್ಟ್ ಹೇರ್ ಡ್ರೈ ಮಾಡ್ಕೊಳ್ಳೋಣ. ಹೇರ್ ಸೆಟ್ ಮಾಡ್ಕೊಬಿಟ್ರೆ ಆಮೇಲೆ ಬೇಗ ಸ್ಯಾರಿ ವೇರ್ ಮಾಡ್ಕೋಬೋದು. ಹೇರ್ ಡ್ರೈ ಮಾಡ್ಕೊಂಡು ಸುಸ್ತಿ ಆಗುತ್ತೆ. ಜ್ಯೂಸ್ ಮಾಡೋಣ ಬನ್ನಿ. ಅವತ್ತಣ್ಣಾಗಿರಲಿ, ಇವತ್ತಣ್ಣಾಗೈತಿ. ಈ ಹಣ್ಣು ನೋಡಿದಾಗೆಲ್ಲ ಏನು ನೆನಪಾಗುತ್ತೆ ಅಂದರೆ, ನಾನು ಈ ಹಣ್ಣು ತಗೊಬಂದಾಗ ಸರಿ ಯಾವಾಗ ಸ್ಟಾರ್ಟಿಂಗು ತಂದಿದ್ದಾಗ ಈ ಹಣ್ಣಲ್ಲಿ ಈ ಬೀಜ ಇರುತ್ತಲ್ಲ, ಇದರಲ್ಲಿ ಗಿಡ ಮಾಡಿ ಊರಿ ಕೊಟ್ಟು ಕಳಿಸಿದೆ. ಅದು ಇವಾಗ ದೊಡ್ಡದಾಗೈತೆ, ಆದರೆ ಇನ್ನೂ ಹಣ್ಣು ಬಿಡ್ತಾ ಇಲ್ಲ. ಇನ್ನೊಂದು 2 ಇಯರ್ಸ್ ಹೋಗ್ಬೇಕೇನೋ. ಆ್ಯಕ್ಚುಲಿ ಜ್ಯೂಸ್ ಚಂದ, ಆದರೆ ಐಸ್ ಕ್ರೀಮ್ ಇರಬೇಕಷ್ಟೆ. ಅವಕಾಡೋ ಶೇಕ್, ಶುಗರ್ ಸ್ವಲ್ಪ, ಐಸ್ ಕ್ರೀಮ್ ತರಿಸಿದ್ದೀನಿ. ಐಸ್ ಕ್ರೀಮ್ ಹಾಕೋಣ. ಹಾಲು ಕಾಸಿ ಆರಿರೋದು.
ರೆಡಿಯಾಗಿದೆ. ಜ್ಯೂಸ್ ಕುಡ್ಕೊಂಡು ಮತ್ತೆ ರೆಡಿ ಆಗೋಣ. ಇವ್ರು ಹೆಂಗೆ ಗೆಟ್ ರೆಡಿ ವಿತ್ ಮೀ ಮಾಡ್ತೀನಿ ಅಂದ್ಬಿಟ್ಟು ಮಧ್ಯದಲ್ಲಿ ಏನೇನೋ ಮಾಡ್ತಾವ್ರಲ್ಲ ಅನ್ಕೊಡಿ. ಆ ಕಡೆ ಹೋಗ್ಚಿನು ಗುಂಡುಗಿದೆಯಾ? ಮರಿ ಸಮ್ಮರಿಗೆ ಜ್ಯೂಸ್ ಬಿಟ್ರೆ ಬೇರೆ ಏನೋ ಅಲ್ಲ, ಜ್ಯೂಸ್. ಫಸ್ಟು ಮಾಯ್ಶ್ಚರೈಸರ್ ಹಚ್ಕೋತಿದ್ದೀನಿ. ನಾನು ಆಲ್ಮೋಸ್ಟ್ ಏನು ಜಾಸ್ತಿ ಮೇಕಪ್ ಮಾಡ್ಕೊಳ್ಳಲ್ಲ, ಯಾಕೆಂದರೆ ನಂಗೆ ಪಿಂಪಲ್ಸ್ ಆಗುತ್ತೆ ಅಂತ ಹೇಳಿ ಜಸ್ಟ್ ಮಾಯ್ಶ್ಚರೈಸರ್ ಅಷ್ಟೇ ಯೂಸ್ ಮಾಡ್ತಿರೋದು. ಅದಷ್ಟೇ ಮಾತ್ರ ಹಚ್ಕೊಳ್ಳೋದು. ಇವಾಗ ಏನಂದರೆ ಮದುವೆ ಆದಾಗಲಿಂದ ನಾನು ನೇಲ್ಸೇ ಬಿಟ್ಟಿರಲಿಲ್ಲ. ಇದೇ ಫಸ್ಟ್ ಟೈಮ್ ನೇಲ್ಸ್ ಬಿಟ್ಟಿರೋದು. ಯಾಕೆಂದರೆ ಬೇಗ ಬೇಗ ಕಟ್ಟಾಗ್ತಿತ್ತು. ನಾನು ನೇಲ್ಸ್ ಬಿಡಬೇಕು ಅಂದರೂ ಕೂಡ ಆಗ್ತಿರ್ಲಿಲ್ಲ. ಇವಾಗ ನೇಲ್ಸ್ ನೋಡಿ ನನಗೆ ತುಂಬ ಖುಷಿ ಆಗ್ತಿತ್ತು. ಅದು ನೇಲ್ ಪಾಲಿಶ್ ಹಚ್ಚಿರೋದು ಕೂತ್ಕೊಂಡು ತುಂಬ ಚೆನ್ನಾಗಿ ಕಾಣಿಸ್ತಿತ್ತು. ನೆಕ್ಸ್ಟು ಐಬ್ರೋ ಡಿಫೈನ್ ಮಾಡ್ಕೊಳ್ಳೋಣ ಅಂತೇಳಿ ಜಸ್ಟ್ ನಾನೇನು ಜಾಸ್ತಿ ಹಾಕ್ಕೊಳ್ಳಲ್ಲ, ಸ್ವಲ್ಪ ಹಾಗೆ ಹೈಲೈಟ್ ಮಾಡ್ಕೋತಿದ್ದೆ ಅಷ್ಟೇ. ಸ್ವಲ್ಪ ಲೈಟಾಗಿ ಮಾತ್ರ ಹೈಲೈಟ್ ಮಾಡ್ಕೋತಿದ್ದೆ. ನೆಕ್ಸ್ಟ್ ಲಿಪ್ಸ್ಟಿಕ್ ಆದಮೇಲೆ ಮುಗೀತು ಅಷ್ಟೇ. ಜಾಸ್ತಿ ಏನು ಯೂಸ್ ಮಾಡಲ್ಲ, ಐಲೈನರ್ ಮಾತ್ರ ಹಾಕ್ಕೋತೀನಿ. ಏಕೆಂದರೆ ನನಗೇನಾದ್ರು ಜಾಸ್ತಿ ಹೊತ್ತು ಈ ಫೌಂಡೇಶನ್ನು ಮತ್ತು ಬೇರೆ ಏನಾದರೂ ಪ್ರಾಡಕ್ಟ್ಗಳು ಯೂಸ್ ಮಾಡಿದರೆ ಆಟೋಮೆಟಿಕ್ಕಾಗಿ ಬೆಳಗ್ಗೆ ಅಷ್ಟರಲ್ಲೇ ಈ ಪಿಂಪಲ್ ಅಂತೂ ಬಂದೇ ಇರುತ್ತೆ. ಅದಕ್ಕೆ ಏನು ಯೂಸ್ ಮಾಡಲ್ಲ. ಲಿಪ್ಸ್ಟಿಕ್ಕು ಐಲೈನರು ಅದಷ್ಟೇ. ಮತ್ತು ಸ್ಟಿಕ್ಕ ಒಂದು ಬಿಂದು ಇಟ್ಕೊಂಡ್ರೆ ಮುಗ್ದೋಯ್ತು ಅಷ್ಟೇ, ರೆಡಿ. ನಾನು ನಿಮಗೆ ವಾಚ್ ಬಗ್ಗೆ ಹೇಳಲೇಬೇಕು, ಬಟ್ ನೆಕ್ಸ್ಟ್ ವೀಡಿಯೋದಲ್ಲಿ ವೀಡಿಯೋ ಮಾಡಿ ತೋರಿಸ್ತೀನಿ ಇದು ಹೆಂಗೈತೆ ಅಂತ. ನನಗಂತೂ ಇದು ತಗೊಂಡಾಗ್ಲಿಂದ ಸಿಕ್ಕಾಬಟ್ಟೆ ಫೇವ್ರೇಟ್ ಆಗೋಗೈತೆ. ಇದೇ ಫಸ್ಟ್ ಟೈಮ್ ವೇರ್ ಮಾಡ್ತಿರೋದು. ನಾನು ಅನ್ಬಾಕ್ಸ್ ಮಾಡಿದಾಗ ವೀಡಿಯೋ ಮಾಡ್ಕೊಳಕ್ಕಾಗಲಿಲ್ಲ. ಅದಕ್ಕೆ ನೆಕ್ಸ್ಟ್ ವೀಡಿಯೋ ಮಾಡಿದಾಗ ತೋರಿಸ್ತೀನಿ, ಅದ್ರ ಬಗ್ಗೆ ಹೇಳ್ತೀನಿ. ಅದು ವಾಚ್ ಬಗ್ಗೆ ಸಖತ್ತಾಗೈತೆ ವಾಚ್ ಮಾತ್ರ. ರಿವ್ಯೂ ಮಾಡ್ತೀನಿ ಆ ವಾಚ್ನ. ಇವಾಗ ರೆಡಿ ಆಗಾಯಿತು, ಹೊರಡಬೇಕು. ಇನ್ನೇನು ಹೊರಟ್ವಿ ನಾವು ಕೂಡ ಎಲ್ಲ ರೆಡಿಯಾಗಿ. ಮೈಸೂರಿಗೆ ಹೋದ್ಮೇಲೆ ಚೌಟ್ರಿ ಹತ್ರ ಹೋದ್ವಿ. ನಾವು ಹೋದಾಗ ಆಲ್ರೆಡಿ 7:30 7:45 ಆಗಿತ್ತೇನೋ. ಬಟ್ ಇನ್ನೂ ಅವ್ರು ಶಾಸ್ತ್ರಗಳು ಮಾಡ್ತಾಯಿದ್ರು. ಇನ್ನೂ ರಿಸೆಪ್ಷನ್ಗೆ ನಿಲ್ಲಿಸೇ ಇರಲಿಲ್ಲ ಅವರು. ನಾವು ಸ್ವಲ್ಪ ಹೊತ್ತು ಕೂತಿದ್ವಿ, ಸುಮ್ಮನೆ ಫೋಟೋಸು ಅದು ಇದು ತಗೋತಿದ್ವಿ. ಅವರು ಏನೋ ಶಾಸ್ತ್ರಗಳು ಮಾಡ್ತಿದ್ರು. ಅದಾದಮೇಲೆ ಊಟ ಮಾಡೋಣ ಅಂತೇಳಿ ಊಟಕ್ಕೆ ಹೋದ್ವಿ. ಊಟ ಮುಗಿಸ್ಕೊಬಂದ್ಮೇಲೆ ರಿಸೆಪ್ಷನ್ಗೆ ನಿಲ್ಲಿಸಿದ್ರು. ರಿಸೆಪ್ಷನ್ ಎಲ್ಲ ಮುಗಿಸ್ಕೊಂಡು ಫೋಟೋ ಎಲ್ಲ ತಗೊಂಡಾದ್ಮೇಲೆ ಹೊರಡೋಣ ಅಂತೇಳಿ ಹೊರಟ್ವಿ. ಅತ್ತಾಗಿ ನಂಗೆ ಸಿಕ್ಕಾಬಟ್ಟೆ ತಲೆನೋತಿತ್ತು ಅಂತೇಳಿ ಹೋಗೋ ಇದರಲ್ಲೇ ಕೆಫೆ ಇತ್ತು, ಕಾಫಿ ಕುಡಿದ್ಬಿಟ್ಟು ಹೋಗೋಣ ಅಂತೇಳಿ ನಿಲ್ಲಿಸಿದ್ವಿ. ಒಳಗಡೆ ಹೋಗಿ ಕುಡಿಯೋಣ ಅಂದರೆ ನಮ್ಮ ಪಾಪು ಬೇರೆ ಮಲಗಿದ್ಲು, ಡಿಂಪೂ ಮಲಗಿದ. ಆಮೇಲೆ ಎದ್ದು ಅವರು ಹೆಂಗೂ ಕಾಫಿ ಕೊಡೋ ಅಷ್ಟರಲ್ಲಿ ಇಬ್ಬರೂ ಎದ್ದಿದ್ರು. ಹಂಗೆ ಕಾಫಿ ಕುಡ್ಕೊಂಡು